ನಿಮ್ಮ ಮೊಬೈಲಲ್ಲಿ ಲಾಸ್ಟ್ ಮೆಸೇಜ್ ಇವರಿಗೆ ಲೈವ್ ಲೊಕೇಶನ್ ಕಳಿಸಿದ್ದು. ಯಾಕೆ ಯಾಕೆ ನಿಮ್ಮ ಮನೇಲಿ ಹೇಳಿರೋ ಅಂತ ಒಂದು ಸುಳ್ಳು. ಈ ಹುಡುಗ ನೋಡಕ್ ಅಂಕಲ್ ತರ ಇದ್ದಾನೆ, ನಂಗೆ ಇವ್ನು ಬೇಡ. ಈಗ ಏನ್ ಗೊತ್ತಾ, ಹೋಗಿರೋರ್ ಬಗ್ಗೆ ಮಾತಾಡ್ಬಾರ್ದು. ಪಾಪ ಅವ್ರವ್ರ ಜೀವನದಲ್ಲಿ ಖುಷಿಯಾಗಿರ್ತಾರೆ. ಇವಾಗ ನೀವ್ ಯಾರನ್ನೋ ಇಷ್ಟಪಡ್ತಿರ್ತೀರಾ. ಈಗ ಓಕೆ, ನಾನೊಂದು ಹುಡುಗನ ಇಷ್ಟಪಡ್ತಾ ಇದೀನಿ, ನನಗೆ ಗೊತ್ತು ನಾವಿಬ್ರು ಜೊತೆಗಿದ್ರೆ ಖುಷಿಯಾಗಿರ್ತೀವಿ ಅಂತ. ಬಟ್ ಆ ಸಿಚುಯೇಷನ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಜೈ ಅನ್ಸಿದ್ಯಾ? ನನಗೆಲ್ಲ ಮಾಡಲ್ಲ. ದಿನ ಬೆಳಿಗ್ಗೆ ಎದ್ದ ಕೂಡಲೇ ಸಂಜೆವರೆಗೂ ಅಮ್ಮನ ಬಾಯಲ್ಲಿ ಕೇಳೋ ಅಂತ ಒಂದು ಬೈಗುಳ ಹೇಳ್ಬೋದಾ ಇದನ್ನ ಕ್ಯಾಮ್ರಾ ಮುಂದೆ? ರೋಲ್ ಮಾಡೆಲ್ ಮದರ್ ಇಂಡಿಯಾ ಟೈಪ್ ಅಲ್ಲ ನಮ್ಮಮ್ಮ. ಅಂದ್ರೆ ಸೌಮ್ಯವಾಗಿರ್ಬೇಕು, ಮೆತ್ತಗೆ ಮಾತಾಡ್ಬೇಕು, ಲಕ್ಷಣವಾಗಿ ಕೂತ್ಕೊಬೇಕು. ಬ್ರೇಕಪ್ ಯಾಕೆ? ಸಮಯ ಸಂದರ್ಭ ಕೆಲವೊಂದ್ಸತಿ ಇಲ್ಲ ನಮ್ಮ ಲೈಫ್ ಫಸ್ಟ್ ಬೇರೆಲ್ಲೂ ಇಲ್ಲ. ಸಿಕ್ಕಾಪಟ್ಟೆ ರಫ್ ನಾನು. ಇದನ್ನೆಲ್ಲ ಪಾಪ ಹ್ಯಾಂಡಲ್ ಮಾಡಕ್ಕೆ ಒಬ್ಬ ಸೌಮ್ಯವಾಗಿರುವಂತ ಹುಡುಗ ಬೇಕು ನನಗೆ. ನಮ್ಮಪ್ಪ ನಮ್ಮಮ್ಮ ಆಗಿರೋದಕ್ಕೆ ನನ್ನ ಸಹಿಸ್ಕೊಂಡಿದ್ದಾರೆ. ಸೊ ಇವಾಗ ಮ್ಯಾಮ್ ಪಟ್ಪಟ ಅಂತ ನಾನು ಕ್ವಶನ್ ಕೇಳ್ತೀನಿ. ಪಟ್ಪಟ ಅಂತ ನೀವು ನನಗೆ ಆನ್ಸರ್ ಕೊಡಬೇಕು. ಸಿಂಪಲ್, ಒಂದೇ ವರ್ಡಲ್ಲಿ ಆನ್ಸರ್ ಕೊಡಬೇಕು. ಓಕೆನಾ? ಹಾಂ ಬಿಡಿ. ನಿಮ್ಮ ಮೊಬೈಲಲ್ಲಿ ಲಾಸ್ಟ್ ಮೆಸೇಜ್ ಹಾಕಿರೋದು ಯಾರಿಗೆ? ಲಾಸ್ಟ್ ಮೆಸೇಜಾ? ವಾಟ್ಸಪ್ಪಲ್ಲ? ಇಲ್ಲ, ಲಾಸ್ಟ್ ಟೆಕ್ಸ್ಟ್ ಮೆಸೇಜ್, ವಾಟ್ಸಪ್, ಎನಿಥಿಂಗ್. ಇವರಿಗೆ ಲೈವ್ ಲೊಕೇಶನ್ ಕಳಿಸಿದ್ದು. ಯಾಕೆ ಯಾಕೆ ಬರ್ತಾ ಇದ್ದೀನಿ ನೋಡಿ. ಯಾಕೆ ಬೇಕು ನಂಗೆ ಆನ್ಸರ್? ಬರ್ತಾ ಇದ್ದೀನಿ, ನನ್ಗೆ ಆನ್ಸರ್ ಕೋಪ ಮಾಡ್ಕೋಬೇಡಿ. ನಂಗೆ ಇವಾಗ ಆನ್ಸರ್ ಬೇಕು. ಇವ್ರು ಪಾಪ ಫೋನ್ ಮಾಡಿದ್ರು ಆಯ್ತಾ, ಪಾಪ ಲೇಟ್ ಆದಾಗ ನನ್ ಕಡೆಯಿಂದಾನೆ ನನ್ನ ಹತ್ರ ತಪ್ಪಿದಾಗ ಅವ್ರ ಹತ್ರ ಫೋನ್ ಮಾಡಿ ಮಾತಾಡಕ್ ಭಯ ಆಗುತ್ತೆ ಕಾರ್ ಓಡಿಸ್ಬೇಕಾದ್ರೆ. ಅದಕ್ಕೆ ಲೈವ್ ಲೊಕೇಶನ್ ಕಳಿಸ್ಬಿಟ್ಟೆ. ಸರ್ ತಗೊಳ್ಳಿ, ಬರ್ತಾ ಇದೀನಿ ಆನ್ ದ ವೇ. ಅವ್ರಿಗೆ ಕಳ್ಸಿದ್. ರೀಸೆಂಟ್ ಆಗಿ ನಿಮ್ಮ ಮನೇಲಿ ಹೇಳಿರೋ ಅಂತ ಒಂದು ಸುಳ್ಳು, ಕಲರ್ಫುಲ್ ಅದ್ಭುತವಾದ ಸುಳ್ಳು. ಈ ಹುಡುಗ ನೋಡಕ್ ಅಂಕಲ್ ತರ ಇದ್ದಾನೆ, ನಂಗೆ ಇವ್ನು ಬೇಡ. ಅಂಕಲ್ ತರ ಇರ್ಲಿಲ್ವಾ ಅವರು? ಚೆನ್ನಾಗಿದ್ರ? ಓಕೆ, ಪರವಾಗಿಲ್ಲ. ರೀಸನ್ ಏನಿತ್ತು? ರೀಸನ್ ಅವನು ಅಬ್ರಾಡ್ ಅಲ್ಲಿ ಇದ್ದ, ಮನೇಲಿ ಪ್ರಪೋಸಲ್ ಬಂದಿತ್ತು, ನಂಗೆ ಅಬ್ರಾಡ್ಗೆ ಹೋಗಕ್ ಇಷ್ಟ ಇರ್ಲಿಲ್ಲ, ಅದಕ್ಕೆ ಅಂಕಲ್ ತರ ಇದ್ದಾನೆ ಬೇಡ ಅಂತ ಹೇಳಿದೆ. ಪಾಪ. ಇದು ನಿಮ್ಮ ಫೇವ್ರೆಟ್ ಕ್ವಶನ್ ಆಕ್ಚುಲಿ. ಇದು ಇಂಟರ್ವ್ಯೂಗೆ ಒಪ್ಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲಿ ಜೈ ಅನ್ಸಿದ್ಯಾ? ನನಗೆಲ್ಲ ಮಾಡಲ್ಲ. ಏನ್ ಕ್ವಶನ್ ಕೇಳ್ತಾ ಇದ್ದೀರಾ ನೀವು? ಪ್ರೊಫೆಷನಲ್. ಓಕೆ, ಇದೆಲ್ಲ ಮಾಡೋದು ತುಂಬಾ ತಪ್ಪು ಗೊತ್ತಾ? ಎಲ್ಲ ಒಂದ್ ಕಡೆ ಇತ್ತು ಅಂತ ಅನ್ಸುತ್ತೆ ಮೇಡಮ್. ಇದೆಲ್ಲ ವೆರಿ ಪ್ರೊಫೆಷನಲ್. ನನಗೆಲ್ಲ ಮಾಡಲ್ಲಪ್ಪ. ಯಾಕೆ ಅಂತ ಹೇಳಿ, ಯಾಕಂತ ಹೇಳ್ಬಿಡಿ ಸಾಕು. ಏನ್ ಗೊತ್ತಾ, ನನ್ನ ಲೈಫಲ್ಲಿ ಯಾವತ್ತೂ ಬೇಡ ಸುಳ್ಳುನ ಕಲರ್ಫುಲ್ ಆಗಿ ಹೇಳಿದ್ರು ಸುಳ್ಳು ಸುಳ್ಳು ಬೇಕು ಅಂತ ಏನು ತಪ್ಪು ಮಾಡಲ್ಲ. ಏನೋ ಒಂದ್ ರೀಸನ್ ಬಂದ್ಬಿಡುತ್ತೆ, ಏನೋ ಒಂದ್ ಲೇಟ್ ಆಗ್ಬಿಡುತ್ತೆ. ನಿಮ್ಗ್ ಸರಿ ಅನ್ಸಿದ್ದು ನನಗ್ ತಪ್ಪು ಅನ್ಸ್ಬೋದು, ಅದ್ ಅವ್ರು ನೋಡೋ ದೃಷ್ಟಿ. ಬಟ್ ಹೋಗಿಲ್ಲ ಅನ್ನೋದು ನಿಜ ಅಲ್ವಾ? ಹೌದು, ರೀಸನ್ ಹೋಗಿಲ್ಲ ಅನ್ನೋದು ನಿಜ. ಹಾಡ್ಸಿದ್ದೀರಾ? ಕಾಗೆ ಹಾಡ್ಸಿದೀನಿ. ಹಾ, ಏನ್ ಕಲರ್ಫುಲ್ ಆಗಿ ಹಾಡ್ಸಿದ್ದೀರಾ? ನಂಬಿಕೆಗೂ ನಿಲುಕದ ಸುಳ್ಳು ಯಾವ್ದಾದ್ರು ಇದ್ರೆ ಇಂಟರ್ವ್ಯೂ ಟೈಮ್ ಅಲ್ಲ? ಇಂಟರ್ವ್ಯೂ ಒಪ್ಕೊಂಡಿರ್ತೀರಾ? ಹೋಗಿರಲ್ಲ. ನಿಮ್ಮ ಮಾತು ಕೇಳ್ತಾ ಇದ್ದೀರಾ? ಇಲ್ಲ ಇಲ್ಲ, ಇನ್ನು ಕಲರ್ಫುಲ್ ಇದು ನಂಬಬಹುದು. ನಾನು ಮೋಸ್ಟ್ ಆಫ್ ದ ಟೈಮ್ ಏನಾಗೋದು ಗೊತ್ತಾ, ಒಪ್ಕೊಂಡ್ಬಿಡ್ತಿದ್ದೆ, ಅದೇ ದಿನ ಬೇರೆ ಇನ್ನೇನೋ ಒಪ್ಕೊಂಡ್ಬಿಟ್ಟಿರ್ತಿದ್ದೆ ನಾನು. ಸೊ ಇವಾಗ ಇದ ಎರಡರಲ್ಲಿ ಓಕೆ, ಅದೇ ಮುಂಚೆ ಒಪ್ಕೊಂಡಿದ್ದೆ, ಐ ಥಿಂಕ್ ಅದೇ ಇಂಪಾರ್ಟೆಂಟ್ ಅನ್ಸುತ್ತೆ. ಇವ್ರಿಗೆ ಐ ಥಿಂಕ್ ಹೇಗೆ ಹೇಳಿ? ಸರಿ, ಹುಷಾರಿಲ್ಲ. ಫಸ್ಟ್ ಏನ್ ಮಾಡ್ದೆ, ಅಯ್ಯೋ ನಂಗೆ ತಲೆನೋ ಸರ್, ನಂಗೆ ಗೊತ್ತೋ ಸರ್ ಹುಷಾರಿಲ್ಲ. ತಲೆನೋ ಹೇಳ್ಬಿಟ್ರೆ ಫಿಕ್ಸ್ ಆಗ್ಬಿಡಿ ನೀವು, ಅವ್ರು ಇವತ್ತು ಬರಲ್ಲ. ಓಕೆ, ಆ ಥರ ಹೇಳಿದ್ದೀನಿ ಅಷ್ಟೇನೆ. ತಲೆನೋವು ಅಷ್ಟೇ. ಹಿಂದೆ ಒಂದು ಮುಂದೆ ಒಂದು ಮಾತಾಡೋ ಜನಕ್ಕೆ ಏನಂತೀರ? ಹಿಂದೆ ಒಂದು ಮುಂದೆ ಒಂದು ಏನಿಲ್ಲ, ಅವ್ರ ಪಾಪ ಅವ್ರ ಹಿಂದೆ ಮಾತಾಡ್ಕೊಂಡಿರ್ತಾರೆ, ಅದು ನಮಗೆ ಕೇಳಿಸೋದು ಇಲ್ಲ. ಸೊ ಹಿಂದೆ ಮಾತಾಡೋರು ಸ್ವಲ್ಪ ಜೋರಾಗಿ ಮಾತಾಡಿ, ಅವಾಗ ಅದನ್ನು ಕೇಳಿಸ್ಕೊತೀವಿ.
ಮುಂದೆ ಮಾತಾಡೋರು ಐ ಥಿಂಕ್ ಅವ್ರಿಗೇನು ಹೇಳೋದೇ ಬೇಕಾಗಲ್ಲ, ಮುಂದೆನೇ ಮಾತಾಡ್ತಿರ್ತಾರಲ್ಲ, ವಾಪಸ್ ನಾವು ಕೊಡ್ಬೋದು. ದಿನ ಬೆಳಿಗ್ಗೆ ಎದ್ದ ಕೂಡಲೇ ಸಂಜೆವರೆಗೂ ಅಮ್ಮನ ಬಾಯಲ್ಲಿ ಕೇಳೋ ಅಂತ ಒಂದು ಬೈಗುಳ. ನಾನು ನಮ್ಮಮ್ಮ ಮಾತೇ ಆಡಲ್ಲ. ಯಾಕೆ? ನಾನು ಬೆಳಿಗ್ಗೆ ಕೆಲ್ಸ, ಮನೆಗ್ ಬರೋದೇ ನಾನು 9. ಬೈಗುಳ ಅಂತಂದ್ರೆ ಏನ್ ಬರುತ್ತೆ ಅಮ್ಮನ ಬಾಯಲ್ಲಿ? ಹೇಳ್ಬೋದಾ ಇದನ್ನ ಕ್ಯಾಮ್ರಾ ಮುಂದೆ? ಅಷ್ಟು ಕೀ ಸೌಂಡ್ ಆಗೋಷ್ಟು. ನಾವು ಕೀ ಸೌಂಡ್ ನೋಡಿ, ನಾವು ಮಂಗ್ಳೂರವರು, ನಿಮ್ಗೆ ಕೇಳ್ತೀರಿ ಏನು ಒಂದು ವರ್ಡ್ ಅಮ್ಮಂದ್ರೆ ಏನ್ ಬೈಬೋದು ನೀವ್ ಹೇಳಿ, ನಿಮ್ಗೂ ಗೊತ್ತಿರುತ್ತೆ. ನಾವು ಮಂಗ್ಳೂರವ್ರು, ನಮ್ಗೆ ಬೈಯಕ್ಕೆ ಬರಲ್ಲ. ನಿಜ ತಾನೇ ಕಾಮನ್ ವರ್ಡ್ ಬೈಯೋದು. ಏನ್ ಹೇಳಿ ನೋಡ್ಬೇಡ, ಟ್ರೂ ಮ್ಯಾಂಗ್ಳೂರ್ ಬೇಡ ನಮ್ಮಮ್ಮ ಬೈಯೋದು ಅದೊಂದೇ ವರ್ಡ್ ಅಷ್ಟೇ. ದೇವರ್ಸಿ ದೇವರ್ಸಿ ಎಲ್ಲೇ ಇದೆಯಾ ಬಾರೆ, ಅದೊಂದು ಜಾಸ್ತಿ ಏನು ಬಯಕ್. ನಿಮ್ ಬಯಲ್ ಬರೋ ಸಂಸ್ಕೃತ ಕೇಳ. ಬೇಡ ಮೇಡಮ್ ಬೇಡ. ಅಲ್ಲ, ನಾನು ನಮ್ಮ ಅಪ್ಪ ಅಮ್ಮಗೆಲ್ಲ ಏನು ಮಾತಾಡಲ್ಲ. ಅಪ್ಪ ಅಮ್ಮನಿಗೆ ಹೊರಗಡೆ ಹೇಳಿದ್ದು ಅಯ್ಯೋ 3 ವರ್ಡ್ ಅಷ್ಟೇ. ಮಾಮೂಲಾಗಿ ಬರೋ ಫಿಲ್ಟರ್ ಆಗಿ ಹೇಳ್ಬೇಕಲ್ಲ, ನಾನು ಫಿಲ್ಟರ್ ಆಗಿ 3 ಬೈಗಳ ಹೇಳಿ. ಸಡೆ, ಓಕೆ, ವಡೆ, ಓಕೆ, ಸಡೆ, ವಡೆ, ಚಪಾತಿ ಎಲ್ಲೋ ತಿನ್ನೋ ಐಟಮ್ಸ್ ಇಟ್ಬಿಟ್ಟಿದೆ. ಇದ್ರ ಹಿಂದೆ ಇನ್ನೂ ಕೆಟ್ಟದಾಗಿರೋ ಅರ್ಥ ಇದೆ, ಬಟ್ ಅದನ್ನ ಹೇಳಕ್ ಹೋಗ್ತಾ ಇಲ್ಲ ಅಷ್ಟೇನೆ. ಸಡೆ, ವಡೆ, ಚಪಾತಿ ಕಾಮನ್ ವರ್ಡ್. ಚಪಾತಿ ಅನ್ನೋದೇ ಅರ್ಥ ಆಗಿಲ್ಲ ನನಗೆ ಇಲ್ಲಿ. ಆಮೇಲೆ ಆಫ್ ಸ್ಕ್ರೀನ್ ಹೇಳ್ತೀನಿ, ಬೇಡ. ಕಲರ್ಫುಲ್ ಆಗಿದೆ ಮೀನಿಂಗು. ಇವಾಗ ಯಾರು ಹೋಗ್ತಾ ಇರ್ತು, ಯಾವ ಚಪಾತಿ ನನ್ ಮಗ ಅಂತ ಬೈಯಲ್ವಾ ನಾವು? ಸೊ ಆತರ. ನಿಮ್ ಲೈಫಲ್ಲಿ ತುಂಬಾ ಕಿರಿಕ್ ಅನ್ನೋ ಒಬ್ರು ವ್ಯಕ್ತಿ? ನಮ್ಮಮ್ಮ. ಅಪ್ಪಾ, ಎಷ್ಟು ನಮ್ಮಮ್ಮ ನನಗೆ ಕಿರಿಕ್ ಮಾಡ್ತಾರೆ ಅಂದ್ರೆ, ಅಂದ್ರೆ ಎಲ್ಲೋ ಇವಾಗ ಮಾತಾಡ್ದಿರೋ ಜಾಗದಲ್ಲೇ ತಾನೇ ಕಿರಿಕ್ ಆಗೋದು. ಇರೋದಕ್ಕೆ ರೀಸನ್ ಇದೆ. ಮಾತಾಡಿದ್ರೆ ಸಾರ್ಟ್ ಔಟ್ ಆಗ್ಬಿಡುದು. ನಮ್ಮಮ್ಮನೇ, ನಾನು ನಮ್ಮಮ್ಮ ಒಂಥರ ಟಾಮ್ ಅಂಡ್ ಜೆರಿ ತರ, ಯಾವಾಗ್ಲೂ ಕಿತ್ತಾಟ್. ನಾವು ಈ ರೋಲ್ ಮಾಡೆಲ್ ಮದರ್ ಇಂಡಿಯಾ ಟೈಪ್ ಅಲ್ಲ ನಮ್ಮಮ್ಮ. ಏನ್ ಮಾಡಿರ್ತೀರಾ ಅಂತದ್ ನೀವು? ನಾನ್ ಏನು ಮಾಡಿರಲ್ಲ. ನಾನು ನಮ್ಮಪ್ಪ ನಾವಿಬ್ರು ಒಂದು ಟೀಮು. ನಮ್ಮಮ್ಮಂಗ ಅದು ಇವ್ರಿಬ್ರು ಒಂದ್ ಟೀಮ್ ಅಂತ ನಮ್ಮಪ್ಪ ನಮ್ಮಮ್ಮನ ಮೇಲೆ ನಮ್ಮಮ್ಮಂದ್ ಯಾವಾಗ್ಲೂ ಗರ್ಜನೆ. ಸೊ ಹಾಗಾಗಿ ಜಾಸ್ತಿ ಕಿರಿಕ್ ಮಾಡೋದೇ ನನ್ ಜೊತೆ ನಮ್ಮಮ್ಮ. ಸುಮ್ನೆ ಫೋನ್ ಮಾಡ್ಕೊಂಡು ಜಗಳ ಆಡ್ತಾ ಇರ್ತೀವಿ ನಾನು ಅವರು. ಹಾಗೆ. ಓಕೆ, ನಿಮ್ಮ ಅಮ್ಮನಿಗೆ ಈಗ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಹೇಳ್ತೀರಾ, ಅಮ್ಮ ನಾನೊಂದು ಹುಡುಗನ್ ಲವ್ ಮಾಡ್ತಾ ಇದ್ದೀನಿ, ಬಟ್ ಅವ್ರ ಮನೇಲಿ ಒಂದು ಪ್ರಾಬ್ಲಮ್ ಇರೋ ಕಾರಣ ನಾವು 1 ತಿಂಗಳಲ್ಲೇ ಮದ್ವೆ ಆಗ್ಬಿಡ್ಬೇಕು ಅಂತ. ರಿಯಾಕ್ಷನ್ ಏನಿರುತ್ತೆ? ಕೆರ ಸ್ಲಿಪ್ಪರ್ ಪಡಾರ್ ಹಂಗೆ ಆಗು. ಏನಿಲ್ಲ, ಮದ್ವೆ ಆಗ್ಲಿಕ್ಕೆ ಕಾಯ್ತಾ ಇಲ್ಲ ಹಾಗಾದ್ರೆ? ಅಲ್ಲ, ಮದ್ವೆ ಆಗು ಅಂತಾರೆ, ಇಲ್ಲ ಅಂತ ಹೇಳಲ್ಲ. ನಮ್ಮಮ್ಮ ಪಾಪ ನಾನು ಇಷ್ಟಪಟ್ಟಿದ್ದೀನಿ ಅಂದ್ರೂ ಹೇಳಿದ್ರು, ಆಯ್ತು ಯಾರು ಇಷ್ಟಪಟ್ಟಿದ್ರೆ ಹೇಳಮ್ಮ, ಪರವಾಗಿಲ್ಲ, ಫೈನಲ್ ಆಗಿ ಅದಾದ್ರೂ ಆಗು. ಇವಾಗ ಮೈಂಡ್ ಸೆಟ್ಟಿಗೆ ಬಂದಿದ್ದಾರೆ. ಆದ್ರೆ 1 ತಿಂಗಳಲ್ಲಿ ನಾನು ಇವಾಗ ಮದ್ವೆ ಆಗ್ಬೇಕು ಹಂಗೆ ಹಿಂಗೆ ಅಂದ್ರೆ 1 ತಿಂಗಳಲ್ಲ ಆಗಲ್ಲ. 1 ತಿಂಗಳೆಲ್ಲ ಆಗಲ್ಲ. ಎಲ್ಲ ಮನೆಯವರೆಲ್ಲ ಕೂತ್ ಮಾತಾಡ್ಬಿಟ್ಟು ಮದ್ವೆ ಮಾಡಿಸ್ತೀವಿ ಅಂತಾರೆ. ನೀವಾಗೆ ಓಡೋಗ್ಬಿಡಿ, ನಾವು ಮಾಡಿಸ್ತೀವಿ. ನಮ್ಮಮ್ಮಂಗೆ ಇನ್ನೂ ಒಂದು ಕಾನ್ಫಿಡೆನ್ಸ್ ಏನು ಅಂದ್ರೆ, ನಮ್ಮಪ್ಪ ನಮ್ಮಮ್ಮ ಆಗಿರೋದಕ್ಕೆ ನನ್ನ ಸಹಿಸ್ಕೊಂಡಿದ್ದಾರೆ. ಪಾಪ ಅವ್ನ್ ಮದ್ವೆ ಆಗಿ ಬರೋನ್ ಅದೇನ್ ಪಾಪ ಮಾಡ್ಕೊಂಡ್ ಬಂದಿರ್ತಾನೋ ಅಂತ. ಇದೊಂದಿದ್ಯಾ? ಅಂತದ್ ಏನ್ ಮಾಡ್ತೀರಾ ನೀವು? ಓಡೋಗುವಂಥದ್ದು. ಪ್ರಾಬ್ಲಮ್ ಏನ್ ಗೊತ್ತಾ, ನನ್ಗೆ ಈ ಹೆಣ್ಮಕ್ಳಲ್ಲಿರೋ ಯಾವ ಗುಣನೂ ಇಲ್ಲ. ಫಸ್ಟಿಗೆ ನಾನೊಂದು ಕ್ವಶನ್ ಕೇಳಿದ್ದೆ ಗೊತ್ತಾ, ಸೊಸೆ ಹೆಂಗಿರ್ಬೇಕು ಅಂತ. ಯಾವ ಸೊಸೆ ಹೇಳಿ? ಫಸ್ಟಿಗೆ ಇಂಟರ್ವ್ಯೂ ಸ್ಟಾರ್ಟ್ ಆಗುವಾಗ ನಿಮ್ಮ ಅಮ್ಮನ ಸೊಸೆ ಸಿಕ್ಕಿದ್ರ? ಸೊಸೆನೆ ಬಿಡಿ ಪಾಪ ಅಲ್ವಾ. ಇವಾಗ ಸಿಕ್ತಲ್ಲ, ನಾನು ಹೇಳಿದ್ದೆ ತುಂಬಾ ಕ್ವಶನ್ಸ್ ಎಂಡಲ್ಲಿ ಆನ್ಸರ್ ಕೊಡ್ತೀನಿ ಅಂತ. ಸೊ ನಾನ್ ಅದೇ ಹೆಣ್ಮಕ್ಳಲ್ಲಿರೋ ಯಾವ ಗುಣನೂ ಇಲ್ಲ ಆಯ್ತಾ ನನ್ನ ಹತ್ರ. ಅಂದ್ರೆ ಸೌಮ್ಯವಾಗಿರ್ಬೇಕು, ಮೆತ್ತಗ್ ಮಾತಾಡ್ಬೇಕು, ಲಕ್ಷಣವಾಗಿ ಕೂತ್ಕೊಬೇಕು, ಲಕ್ಷಣವಾಗಿ. ನನ್ಗೆ ಅವೆಲ್ಲ ಏನೂ ಇಲ್ಲ. ಒಂಥರ ನಾನು ಹುಡುಗನ್ ತರ ಸ್ವಲ್ಪ, ಅಂದ್ರೆ ಧೈರ್ಯ ಆಗಿರ್ಬೋದು ಅಥವಾ ಮಾತಾಡೋ ಶೈಲಿ ಅಂಡ್ ಸಿಕ್ಕಾಪಟ್ಟೆ ರಫ್ ನಾನು. ಸೊ ಇದನ್ನೆಲ್ಲ ಪಾಪ ಹ್ಯಾಂಡಲ್ ಮಾಡೋಕ್ಕೆ ಒಬ್ಬ ಸೌಮ್ಯವಾಗಿರುವಂತ ಹುಡುಗ ಬೇಕು ನನಗೆ. ಸೊ ಹಾಗಾಗಿ ನಮ್ಮ ಅಮ್ಮಂಗೆ ಗೊತ್ತು. ಹಾಗಾದ್ರೆ ನಿಮ್ಮ ಮನೇಲಿ ಒಂದು ಪಾಪದ ಜೀವಿ ಅಂತ ಇದ್ರೆ ನಿಮ್ ತಂದೆಯವ್ರು ಮಾತ್ರ ಅನ್ಸುತ್ತೆ. ಎಕ್ಸಾಕ್ಟ್ಲಿ, ಕರೆಕ್ಟ್ ಆಗಿ ಹೇಳಿದ್ರಿ. ನಮ್ಮಪ್ಪ ಈ ಕಡೆ ನಾನ್ ಜಗಳ ಆಡಿದ್ರು ಹಿಂಗ್ ನೋಡ್ತಾರೆ, ನಮ್ಮಮ್ಮ ಜಗಳ ಆಡಿದ್ರು ಹಿಂಗ್ ನೋಡ್ತಾರೆ. ಅವರು ಪಾಪ ಮೂಕ ಸ್ತಬ್ಬಿತರಾಗಿರ್ತಾರೆ ಮೋಸ್ಟ್ ಆಫ್ ದ ಟೈಮ್, ಏನು ಮಾತಾಡಲ್ಲ ಅವರು. ಸೊ ಅದೇ ತರ ಬರೋ ಹುಡುಗನು ಇರ್ಬೇಕು ಅಂತ ನೀವ್ ಅನ್ಕೊಳ್ತೀರಾ? ಇವಾಗ ಏನ್ ಗೊತ್ತಾ, ನಾನು ಇವಾಗ ಹಿಂಗಿರ್ಬೋದು, ಅವ್ನ್ ಬಂದಾಗ ನಾನು ಚೇಂಜ್ ಆದ್ರೂ ಆಗ್ಬೋದು. ಅವ್ನ ಪ್ರೀತಿ ಪವರೇ ಅದು. ನಾವು ಪ್ರೀತಿ ಮಾಡ್ದವ್ರಿಗೋಸ್ಕರ ಹೆಂಗ್ ಬೇಕಾದ್ರೆ ಚೇಂಜ್ ಆಗ್ಬಿಡ್ತೀವಿ.
ಕಲ್ಲಾಗಿರುವಂಥ ಒಬ್ಬ ಹುಡುಗನು ಅವಳು ಬಂದ್ಮೇಲೆ ಶಿಲೆ ಆಗ್ತಾನೆ, ಅಥವಾ ತೀರಾ ಗಯ್ಯಾಳಿ ಆಗಿರುವಂಥ ಹುಡುಗಿನೂ ಅವನು ಬಂದ್ಮೇಲೆ ತುಂಬಾ ಸೌಮ್ಯವಾಗಿ ಆಗ್ತಾಳೆ. ಪ್ರೀತಿ, ಲವ್ ಕ್ಯಾನ್ ಚೇಂಜ್ ಎನಿಬಡಿ. ನನ್ಗೆ ಗೊತ್ತಿಲ್ಲ ಮ್ಯಾಮ್, ನೀವು ಹೇಳೋ ಪ್ರತಿಯೊಂದು ಮಾತಲ್ಲಿ ಇದೆಯಲ್ಲ ಅದೆಲ್ಲ ಒಂದ್ ಕಡೆ ಡೀಪ್ ಲವ್ ಆಗಿದೆ ಅಂತಾನೆ ನನಗೆ ಅನ್ಸ್ತಾ ಇದೆ. ಡ್ಯಾಮ್ ಶ್ಯೂರ್ ಇದೆಲ್ಲ ಒಂದು ಆಗಿತ್ತು ಏನೋ. ಡೀಪ್ ಲವ್ ಇಲ್ಲ. ಈಗ ಏನ್ ಗೊತ್ತಾ, ಹೋಗಿರೋರ್ ಬಗ್ಗೆ ಮಾತಾಡ್ಬಾರ್ದು. ಪಾಪ ಅವ್ರವ್ರ ಜೀವನದಲ್ಲಿ ಖುಷಿಯಾಗಿರ್ತಾರೆ. ಅಂದ್ರೆ ಅವ್ರ ಮದ್ವೆ ಆಗಿ ಮಕ್ಳು ಮಾಡ್ಕೊಂಡು ಆರಾಮ್ಸೆ ಇದಾರೆ. ನಾವ್ಯಾಕೆ ಏನಂದ್ರೆ ಈಗ ಏನ್ ಗೊತ್ತಾ, ಹೋಗಿರೋರ್ ಬಗ್ಗೆ ಮಾತಾಡ್ಬಾರ್ದು. ಪಾಪ ಅವ್ರವ್ರ ಜೀವನದಲ್ಲಿ ಖುಷಿಯಾಗಿರ್ತಾರೆ. ಅವ್ರಿಗೇನೋ ಒಂದು ನಮ್ಗೇನ್ ಗೊತ್ತಾ, ನಾವು ಪಾಡ್ಕಾಸ್ಟ್ ಲೈನ್ ಅಪ್ ಮಾಡ್ತೀವಿ ಅಂತ ನಮ್ ಇನ್ಚಾರ್ಜ್ ನಾವು ಹೇಳಿರ್ತೀವಿ ಅಂತ ಅನ್ಕೊಳ್ಳಿ. ಅವಾಗ ಅವ್ರ ಏನ್ ಹೇಳ್ತಾರೆ ಗೊತ್ತಾ, ಆದಷ್ಟು ಕೆತ್ಕಿ, ಆದಷ್ಟು ಬಾಯ್ ಬಿಡಿಸಿ, ಹೊಸ್ತೇನಾದ್ರೂ ಇದ್ರೆ ತೆಗೀರಿ. ನಾವ್ ಟ್ರೈ ಮಾಡ್ತೀವಿ ಎಂಡ್ ಮೂಮೆಂಟ್ ತನಕ. ಕೇಳಲ್ಲ ಅಂದ್ರೆ ಏನ್ ಮಾಡ, ಅವ್ರು ಹೇಳಲ್ಲ. ಅವರು ನಮ್ಮಂತವ್ರು ಸಿಕ್ಕಿದ್ರೆ ಎಷ್ಟಾಗತ್ತೋ ಅಷ್ಟು ಇನ್ನೂ ಮಾಲಿಶ್ ಮಾಡಿ ಹೇಳ್ತೀವಿ. ನಮ್ ಕಷ್ಟ ಏನು ಅಂತ ಹೇಳ್ಕೊಂಡ್ರು ನೀವ್ ಹೇಳಲ್ವಾ? ಎಂಡ್ ಮೂಮೆಂಟ್ ಅಲ್ಲಿ ಅದನ್ನು ಹೇಳ್ಬಿಟ್ಟೆ ನಾನು. ಈಗೇನ್ ಹೇಳ್ಬೇಕ ಹೇಳಿ, ಒಂಚೂರು ಹೇಳಿ ಕೇಳೋಣ. ಹೇಳೋದು ಮೇಡಮ್ ಯಾರು ಇಲ್ಲ ಇದ್ರೂನು ಪಾಪ ಇವಾಗ ಅವ್ರ ಜೀವನದಲ್ಲಿ ಇವಾಗ ಖುಷಿಯಾಗಿರ್ತಾರೆ. ಯಾಕೆ ಅವ್ರ ಬಗ್ಗೆ ಓಕೆ, ಅದು ಬಿಟ್ಟಾಕಿ. ಬ್ರೇಕಪ್ ಯಾಕಾಯ್ತು ಅದು ಆದ್ರೂ ಹೇಳ್ಬಿಡಿ. ಬ್ರೇಕಪ್ ಆಗೋದಕ್ಕೆ ಏನ್ ರೀಸನ್ಗಳಿರತ್ತೆ ಅದಾದ್ರೂ ಹೇಳಿ. ಬ್ರೇಕಪ್ ಆಗಿಲ್ಲ, ನೀವು ಕೆಲವೊಂದು ಹೇಳದ್ ಅದು ಇಷ್ಟೊಂದು ಕೇಳ್ತಾ ಇದ್ರ. ನಿಮ್ಗೋಸ್ಕರ ನಾನೇ ನಮ್ಮಲ್ಲೇ ಫಸ್ಟ್ ಇಮ್ಯಾಜಿನರಿ ಲವ್ ಸ್ಟೋರಿನ ಹೇಳ್ತೀನಿ. ಇಲ್ಲ ನಮ್ಮಲ್ಲೇ ಫಸ್ಟ್ ಬೇರೆಲ್ಲೂ ಇಲ್ಲ. ಏನಕ್ಕೆ ಇವಾಗ ನಿಮಗ್ ಲವ್ ಆಗಿದ್ಯಾ? ಆಗಿದೆ. ಏನಕ್ಕೆ ಬ್ರೇಕಪ್ ಆಯ್ತು? ಈಗೋ ಕ್ಲಾಶಸ್. ನಂಗೆ ಈಗೋ ಕ್ಲಾಶಸ್ ಆ ಥರದ್ದೆಲ್ಲ ಏನಿರಲಿಲ್ಲ. ಸಮಯ ಸಂದರ್ಭ, ಕೆಲವೊಂದ್ಸತಿ ನಾವು ಪ್ರೀತಿ ಮಾಡಿದವ್ರ ಜೊತೆ, ಅಂದರೆ ಇವಾಗ ನಾವು ಒಬ್ರನ್ನ ಪ್ರೀತಿ ಮಾಡಿರ್ತೀವಿ, ನಾವು ಅವ್ರ ಜೊತೆ ಇದ್ರೇ ಖುಷಿಯಾಗಿರ್ತೀವಿ ಅನ್ನೋದಕ್ಕಿಂತ ಅವ್ರನ್ನ ಬಿಟ್ಟರೆ ಇನ್ನೂ ಖುಷಿಯಾಗಿರ್ತೀವಿ ಅನ್ನೋ ಸತ್ಯನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಇಟ್ಸ್ ಬೋತ್ ದ ವೇಸ್. ಇವಾಗ ನೀವು ಯಾರನ್ನೋ ಇಷ್ಟಪಡ್ತಿರ್ತೀರಾ. ಈಗ ಓಕೆ, ನಾನೊಂದು ಹುಡುಗನ ಇಷ್ಟಪಡ್ತಾ ಇದ್ದೀನಿ, ನನಗೆ ಗೊತ್ತು ನಾವಿಬ್ಬರು ಜೊತೆಗಿದ್ರೆ ಖುಷಿಯಾಗಿರ್ತೀವಿ ಅಂತ. ಬಟ್ ಆ ಸಿಚುಯೇಷನ್ಗೆ ನಾನು ಅವನ್ನ ಬಿಟ್ರೇ ಅವ್ನು ಖುಷಿಯಾಗಿರ್ತಾನೆ. ಅವನ ಜೊತೆ ನಾನು ಇರೋದ್ಕಿಂತ ನಾನು ಅವನಿಂದ ದೂರ ಆದರೆ ಅವ್ನು ಖುಷಿಯಾಗಿರ್ತಾನೆ ಅಂದರೆ ನನಗೆ ಯಾಕೆ ಅವನ ಜೊತೆ ಬಲವಂತದಿಂದ ಇರಬೇಕು? ಎಲ್ಲ ಒಂದು ಕಡೆ ಖುಷಿಯಾಗಿರಲಿ. ಅಲ್ಲ, ನಿಮ್ಮ ಸೈಡಲ್ಲಿ ಅದು ನಿಮ್ಗೆ ಹಂಗೆ ಅನಿಸಿರ್ಬೋದು ಅಲ್ವಾ? ಏನು ಖುಷಿಯಾಗಿರ್ತಾರೆ ಅಂತ ಗೊತ್ತಾದ್ಮೇಲೆ ಅಲ್ವಾ ನಾವು ಬಿಟ್ಟು ಹೋಗೋದು? ಕನ್ಫರ್ಮ್. ಓಕೆ, ಇವಾಗ ಒನ್ಸ್ ಯು ಗೆಟ್ ಟು ನೋ ದಟ್ ಇಲ್ಲ ಆ ವ್ಯಕ್ತಿ ನಾವು ಅವ್ರ ಲೈಫಲ್ಲಿ ಇಲ್ಲ, ಇದ್ರೂ ಇಲ್ಲದೆ ಇದ್ರು ಅವ್ರಿಗೆ ಏನೂ ಮ್ಯಾಟ್ರ್ ಆಗಲ್ಲ ಅಂದಾಗ ನಾವಲ್ಲಿ ಇರೋಕ್ಕೆ ಹೋಗ್ಬಾರ್ದು. ಇನ್ಯಾರ್ದೋ ಜೀವನದಲ್ಲಿ ನಾವು ಬೆಳಕಾಗಿರ್ತೀವಿ. ಸೊ ಆಲ್ರೆಡಿ ಬೆಳಕಿರೋ ಜೀವನಕ್ಕೆ ಹೋಗ್ಬಿಟ್ಟು ಇನ್ನೇನು ಬೆಳಕು ಕೊಡ್ತೀರಾ ನೀವು? ಎಲ್ಲೋ ಕತ್ಲೆ ಇರೋವಂಥ ಜೀವನಕ್ಕೆ ಹೋಗಿ ಬೆಳಕು ಕೊಟ್ರೆ ಆ ಬೆಳಕು ನೋಡಿ ಅವ್ರ ಜೀವನ ಪೂರ್ತಿ ದೆಲ್ ಬಿ ಥ್ಯಾಂಕ್ಫುಲ್ ಫಾರ್ ಇಟ್. ನನ್ನ ಜೀವನಕ್ಕೆ ಒಬ್ರು ಬೆಳಕಾಗಿ ಬಂದರು ಅಂತ. ಸೊ ಹಾಗಾಗಿ ಇದೆಲ್ಲ ಯಾವುದು ಏನು ಇಮ್ಯಾಜಿನೇಷನ್ ಅಲ್ಲ, ಅನುಭವದ ಕ್ಲಿಯರ್ ಆಗಿದೆ ಎಲ್ರಿಗೂ. ಸೊ ಇವಾಗ ಒಂದು ಸತ್ಯ ಹೇಳ, ಆಕ್ಚುಲಿ ಈಗೋ ಕ್ಲಾಶಸ್ ಇಲ್ಲ, ಬ್ರೇಕಪ್ ಇಲ್ಲ, ಎಂಗೇಜ್ಡ್ ಇದು ಇನ್ನೂ ಬೆಟರ್. ಇದು ಹೆಂಗೆ ನಾವು ಅದೊಂದು ಗಾದೆ ಇದೆ, ಕುಣಿಯಕ್ಕೆ ಬರ್ದಿದ್ದವನು ನೆಲ ಡೊಂಕಂದ. ಇವ್ರುಗಳಿಗೆ ಏನೂ ಇಲ್ಲ, ನಾವು ಇದಕ್ಕಿಂತ ಕಷ್ಟಪಟ್ಟಿದ್ವಿ, ಇದಕ್ಕಿಂತ ನಮ್ಮನ್ನ ಇನ್ನೂ ಕ್ರಿಟಿಕಲ್ ಸ್ಟೇಜಸ್ ಅಲ್ಲಿ ಹೋಗಿದ್ವಿ. ಸೊ ಐ ಕ್ಯಾನ್ ಶೋ ಯು, ಈ ಗಾಯ ಕಾಣಿಸ್ತಿದೆ ಅಲ್ಲ, ಆ್ಯಂಡ್ ಆಲ್ಸೋ ಇವೆಂಚುಲಿ ನನ್ನ ಪ್ರೋಗ್ರೆಸ್ ನೋಡ್ಬಿಟ್ಟು ಅಕುಲ್ ಸರು ನನಗೆ ಹಿ ಸ್ಟಾರ್ಟೆಡ್ ಸಪೋರ್ಟಿಂಗ್ ಮೀ. ನೋಡಿ, ಆ ಹುಡುಗಿ ಏನು ಆಡೋಕ್ಕಾಗ್ತಿರ್ಲಿಲ್ಲ, ಇವತ್ತು ಆಡ್ತಾ ಇದ್ದಾಳೆ. ಆ್ಯಂಡ್ ಫಿನಾಲೆಯಲ್ಲಿ ಇದ್ದಾಳೆ. ನಂಗೆ ಫಿನಾಲೆ ಸ್ಟೇಜ್ ಮೇಲೆ ಅವ್ರು ಅದನ್ನೇ ಅಂದರು, ಯು ಆರ್ ಸಮಥಿಂಗ್, ನೀನು ಬರ್ತೀಯಾ ಅಂತಲೂ ಅಂದ್ಕೊಂಡಿರಲಿಲ್ಲ ಅಂತ. 4 ಗೋಡೆ ಮಧ್ಯೆ ನೀನು ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಮಾಡ್ಕೊಂಡು ಮನೇಲಿರು. ನಿನಗಲ್ವಾ ಶೋ, ಯಾರಿಗೋ ಬೇರೆಯವ್ರಿಗೆ ಆಪರ್ಚುನಿಟಿ ಸಿಗ್ತಿತ್ತು, ಏನಕ್ಕೆ ಕಿತ್ಕೊಂಡೆ ಅದನ್ನು? ಆಟಾಡೋ ಯೋಗ್ಯತೆ ಇಲ್ಲ, ಆಚೆ ಬಂದೆ, ಫೈನ್. ಚಾನಲ್ ಬಗ್ಗೆ ಯಾಕೆ ಮಾತಾಡ್ತೀಯಾ? ನಾವೆಲ್ಲ ಮೀಟ್ ಮಾಡಿದ್ವಿ ಒಂದ್ಸತಿ, ಐ ಥಿಂಕ್ 1 ವರ್ಷದ ಹಿಂದೆ ಅನ್ಸುತ್ತೆ, ಅವಳು ತೀರ್ಕೊಳ್ಳೋ 1 ವರ್ಷದ ಹಿಂದೆ ನಾವೆಲ್ಲ ಒಂದ್ಸತಿ ಗೆಟ್ ಟುಗೆದರ್ ಮಾಡಿದ್ವಿ. ಆ್ಯಂಡ್ ಇವಾಗ ನೀವು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ರ, ನಾನು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಿದ್ದೀನಿ. ನೀವು ಸ್ವಲ್ಪ ರೂಢಾಗಿ ಮಾತಾಡಿದ್ರೆ ನಾನು ರೂಢಾಗೆ ಮಾತಾಡ್ತೀನಲ್ಲ. ಸೊ ನೀವು ಹೆಂಗಿರ್ತೀರೋ
ಹಾಗಿದೆ ಅಷ್ಟೇನೆ. ನೀವು ಒಂದು ರೂಟ್ ಮ್ಯಾಪ್ ಹಾಕೊಂಡು ನನಗೆ ಹಿಂಗೆ ಹೋಗಬೇಕು ಅಂತ ನೀವು ಹಾಗೆ ಹೋದರೆ ನಮ್ಮ ಇಂಡಸ್ಟ್ರಿನೂ ಹಾಗೆ ನಿಮಗೆ ದಾರಿ ತೋರಿಸುತ್ತೆ.